ನಾನು ದರ್ಶನ್ ಅವರೊಟ್ಟಿಗೆ ಡೈರೆಕ್ಟರ್ ಹಾಕಿನ ಮುಂಚೆ ಒಂದು 6 ಸಿನಿಮಾ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೆ. ಮೆಜೆಸ್ಟಿಕ್ ಸಿನಿಮಾಯಿಂದಲೂ ನಾನು ಅವ್ರ ಜೊತೆಲಿದ್ದೀನಿ. ಅದಾದ ನಂತರ ಗಜಾ ಸಿನಿಮಾ ಅವರೇ ಪುಷಪ್ ಮಾಡಿ ನನ್ನ ಡೈರೆಕ್ಟ್ರ್ ಮಾಡಿದ್ದು. ಅದಕ್ಕೆ ಸಾಥ್ ಕೊಟ್ಟವರು ನಿರ್ಮಾಪಕರಾದಂಥ ಶ್ರೀಯುತ ಸುರೇಶ್ ಗೌಡ್ರು ಮತ್ತು ಶ್ರೀನಿವಾಸ ಮೂರ್ತಿ ಸರ್. ಅದಾದಮೇಲೆ ಸೇಮ್ ಕಾಂಬಿನೇಷನ್ ನಾವು ಬೃಂದಾವನ ಮಾಡಿದ್ವಿ. 2 ಸಿನಿಮಾ ಸೂಪರ್ ಹಿಟ್ ಆಯಿತು. ಅದಾದಮೇಲೆ 2012 ಆದಮೇಲೆ ಇಲ್ಲಿ ತನಕ ನನಗೂ ಅವ್ರಿಗೂ ಯಾವ ಸಿನಿಮಾನೂ ಮಾಡೋಕ್ಕಾಗಲಿಲ್ಲ. ಅವಾಗವಾಗ ಸಿಗ್ತಾಯಿದ್ರೆ ಭೇಟಿಯಾಗಿ ಮಾತಾಡ್ತಾಯಿದ್ವಿ. ಈ ಥರ ಒಂದು ಘಟನೆ ನಡಿಬಾರ್ದಾಯಿತು, ನಡೆದೋಗಿದೆ. ಇನ್ನಿನ್ನು ಕಾನೂನು ಪ್ರಕ್ರಿಯೆಯಲ್ಲಿದೆ. ಯಾರು ಅಪರಾಧಿ ನಿರಪರಾಧಿ ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ನೀವು ಬಹಳ ವರ್ಷಗಳಿಂದ ಅವರನ್ನು ಹತ್ತಿರದಲ್ಲಿ ನೋಡಿದ್ದೀರಾ. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ? ಭಾಳ ತುಂಬ ಒಳ್ಳೆಯ ವ್ಯಕ್ತಿತ್ವನೇ, ಮಗು ಸ್ವಭಾವದವರು ಅವರು. ನಾನು ಆಲ್ಮೋಸ್ಟ್ ಒಂದು 24-25 ವರ್ಷ ನೋಡ್ತಾನೆ ಇದ್ದೀನಿ ಅವ್ರನ್ನ. ತುಂಬ ಒಳ್ಳೆಯ ವ್ಯಕ್ತಿನೇ, ಸಹಾಯ ಮಾಡೋ ಗುಣ ಜಾಸ್ತಿ ಇದೆ. ತುಂಬ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ತಾವು ನೋಡಿದ್ದೀರ, ಕೇಳಿದ್ದೀರ, ಎಲ್ಲ ಮಾಡಿದ್ದೀರ. ಅವರು ಪ್ರಾಣಿ ಪ್ರಿಯರು, ಪ್ರಾಣಿ ಪಕ್ಷಿಗಳನ್ನೆಲ್ಲ ಸಾಕೋರು. ಇಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ನಮಗೆ ನಂಬೋಕ್ಕಾಗ್ತಾಯಿಲ್ಲ. ಅವ್ರು ಭಾಗಿಯಾಗಿದ್ದಾರೋ ಇಲ್ವೋ ಏನೋ ಇನ್ನೂ ಒಂದು ಕನ್ಫ್ಯೂಷನಲ್ಲೇ ಇದೆ. ಈಗ ನಮ್ಮ ಪೊಲೀಸ್ ತನಿಖಾಧಿಕಾರಿಗಳು ತನಿಖೆ ಮಾಡ್ತಾಯಿದ್ದಾರೆ. ಅದು ಕಾನೂನು ಪ್ರಕ್ರಿಯೆಯಲ್ಲಿದೆ. ನೋಡೋಣ ತೀರ್ಮಾನ ಹೆಂಗೆ ಬರುತ್ತೆ ಅಂತ ನಾವು ಕಾಯ್ತಾಯಿದ್ದೀವಿ ತೀರ್ಮಾನಕ್ಕೆ. ಸರ್, ಅವರು ಕೋಪಿಷ್ಟ, ಅಹಂಕಾರಿ ಅಂತಾರೆ. ನೀವು ಕಂಡ ಹಾಗೆ ದರ್ಶನ್ ಹೇಗೆ ಸರ್? ಇಲ್ಲ, ನಮ್ಮ ಹತ್ರ ಇವತ್ತರೆಗೂ ಯಾವ ರೀತಿ ಒಂದು ಅಹಂಕಾರನ ತೋರಿಸಿಲ್ಲ, ಕೋಪಿಷ್ಟನೂ ಇಲ್ಲ. ಒಂದು ಸಿನಿಮಾ ಅಂದಮೇಲೆ ಸಣ್ಣ ಪುಟ್ಟ ಚಿಕ್ಕ ವಿಷಯ ಬಂದೇ ಬರುತ್ತೆ, ಯಾವುದೇ ಆಗಲಿ ಸಹಜ, ಎಲ್ಲ ಸಿನಿಮಾದಲ್ಲೂ ಇರುತ್ತೆ. ಬಟ್ ನಮ್ಮ ಹತ್ರ ಯಾವ ಸಿನಿಮಾದಲ್ಲೂ ಆ ಥರ ಒಂದು ಅಹಿತರ ಘಟನೆ ನಡೆದಿಲ್ಲ, ಇವತ್ತರೆಗೂ ನಡೆದಿಲ್ಲ. ನಾವು ಫಸ್ಟ್ ಹಿಂಗೆ ನೋಡಿದ ದರ್ಶನ ಇವತ್ತರೆಗೂ ಹಂಗೆ ನೋಡ್ತಾ ಇದ್ದೀನಿ ನಾನು. ಸರ್, ಅವರ ಫ್ಯಾಮಿಲಿ ವಿಚಾರಕ್ಕೆ ಸಾಕಷ್ಟು ಜಗಳ ಆಗ್ತಿತ್ತು. ವಿಜಯಲಕ್ಷ್ಮಿ ಅವರು ಇವತ್ತಿಗೂ ಅವ್ರ ಜೊತೆನೇ ಇದ್ದಾರೆ. ಅವರಿಬ್ಬರ ಬಗ್ಗೆ ನೀವು ಕಂಡಂತೆ ಹೇಗೆ ಸರ್? ಅವರಿಬ್ಬರು ತುಂಬ ಅನ್ಯೋನ್ಯವಾಗಿದ್ದರು. ನಮ್ಮ ಜೊತೆ ಶೂಟಿಂಗು ಬಂದಿದ್ದರು, ಗಜಾ ಸಿನಿಮಾಗೆ, ಫಾರಿಂಗ್ ಎಲ್ಲ ಬಂದಿದ್ದರು. ಅವರು ಗಂಡ ಹೆಂಡತಿ ಹೊಂದಾಣಿಕೆಯಲ್ಲಿ ತುಂಬ ಚೆನ್ನಾಗೇ ಇದ್ದರು. ಆಮೇಲೆ ಅವ್ರ ಸಂಸಾರದಲ್ಲಿ ಏನು ಬಿರುಕು ಬಂತು ಇಲ್ಲ, ಏನು ಒಂದು ಇಬ್ಬರ ಮಧ್ಯದಲ್ಲಿ ಏನು ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಗೊತ್ತಿಲ್ಲ. ಸೊ ಅದಾಗಿ ನಮಗೆಲ್ಲ ಗೊತ್ತಿದ್ದಂಗೆ 2010-11 ಕೋರ್ಟು ಕಚೇರಿ ಕೇಸು ಜೈಲಲ್ಲಾಗಿ ಆಮೇಲೆ ತಿರ್ಗಾ ಚೆನ್ನಾಗೇ ಇದ್ದರು. ಅದಾದಮೇಲೆ ಈಗಿನ ಬೆಳವಣಿಗೆ ನನಗೆ ಗೊತ್ತಿಲ್ಲ. ಯಾಕಂದರೆ 12 ಆದಮೇಲೆ ನಾನು ಅವ್ರ ಜೊತೆ ಸಿನಿಮಾ ಮಾಡಿಲ್ಲ. 2012 ಆದಮೇಲೆ ಅಂದರೆ ಅವಾಗ ಸಿಕ್ಕವರು ಫಂಕ್ಷನ್ಗಳಲ್ಲಿ ಇಲ್ಲ, ನಾವೇ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾಯಿದ್ವಿ. ನಮ್ಮನ್ನು ಚೆನ್ನಾಗೇ ಮಾತಾಡ್ಸೋರು. ಮೊದಲು ನಾನು ಮೆಜೆಸ್ಟಿಕಲ್ಲೇ ಮಾತಾಡಿಸ್ತಾಯಿದ್ರು, ಇವತ್ತು ನನ್ನ ಹಂಗೆ ಮಾತಾಡಿಸ್ತಾರೆ. ನನ್ನ ಹತ್ರ ಅದೇ ಪ್ರೀತಿ ವಿಶ್ವಾಸದಲ್ಲೇ ಇದ್ದಾರೆ ಅವರು. ದರ್ಶನ್ ಸರ್ಗೆ ಮತ್ತು ಬುಲೆಟ್ ಪ್ರಕಾಶ್ ಅವ್ರ ಜೊತೆ ಜಗಳ ಆಗಿತ್ತು ಅಂತ ನಿಜನಾ ಸರ್? ಗೊತ್ತಿಲ್ಲ. ಯಾಕಂದರೆ ಬುಲೆಟ್ ಪ್ರಕಾಶ್ ಅವರು ನಾನು ಕರೆದು ಹೇಳಿದರು, ಒಂದು ಸಿನಿಮಾ ರೈಟ್ಸ್ ತಂದಿದ್ದೀನಿ, ಸುಲ್ತಾನ ಅಂತ ಟೈಟ್ಲು, ದರ್ಶನ್ ಸರ್ ಹತ್ರ ನೀವು ಮಾತಾಡ್ಕೊಂಬಪ್ಪ ಅಂತ. ನಾನು ಜಗುದ ಸ್ಪಾಟ್ ಸೆಟ್ಗೆ ಹೋಗಿ ದರ್ಶನ್ ಸರ್ ಹತ್ರ ಮಾತಾಡ್ಕೊಂಬಂದಿದ್ದೆ. ಅದಾದಮೇಲೆ ಅವರಿಬ್ಬರಲ್ಲಿ ಏನು ನಡೀತೋ ನಾನಂತೂ ಇರಲಿಲ್ಲ. ಸೊ ಅದಾದಮೇಲೆ ಆ ಸಿನಿಮಾ ಹಂಗೆ ಡ್ರಾಪ್ ಆಗೋಯ್ತು. ನಾನು ಮಾಡಲಿಲ್ಲ, ಅವರು ಮಾಡಲಿಲ್ಲ. ನಿಮಗೂ ಮತ್ತು ದರ್ಶನ್ ಸರ್ಗೆ ಯಾವಾಗಾದರೂ ವೈಮನಸ್ಸಾಗಿತ್ತು ಸರ್? ಖಂಡಿತವಾಗ್ಲೂ ಇಲ್ಲ. ಆ ಥರದೊಂದು ಚಾನ್ಸೇ ಬರಲಿಲ್ಲ. ಆ ವೈಮನಸ್ಸು ಬರೋವಂಥ ಯಾವ ಪ್ರಮೇಯನೂ ಯಾವ ಪ್ರಕರಣವೂ ನಮ್ಮಲ್ಲಿ ನಡೆದಿಲ್ಲ. ಸರ್, ಕಡೆಯದಾಗಿ ದರ್ಶನ್ ಸರ್ ಬಗ್ಗೆ ಏನು ಹೇಳ್ತೀರಾ? ಈಗ ಒಂದು ಹತಾಚೂರ್ಯ ನಡೆದೋಗ್ಬಿಟ್ಟಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ ಮೃತ ಕುಟುಂಬಕ್ಕೆ, ರೇಣುಕಾಸ್ವಾಮಿ ಕುಟುಂಬಕ್ಕೆ ಭಗವಂತ ಅವರ ದುಃಖ ಭರಿಸೋವಂಥ ಶಕ್ತಿ ನೀಡಲಿ. ದರ್ಶನ್ ಸಾರ್ ಈ ಪ್ರಕರಣದಲ್ಲಿ ಸಿಲುಕಿದ್ದಾರೆ ಅನ್ನೋದು ಎಲ್ಲರೂ ಈಗ ಟಿ ವಿಲಿ ನೋಡ್ತಾ ಇದ್ದೀವಿ. ಅದು ಪೊಲೀಸ್ ತನಿಖೆಯಲ್ಲಿದೆ, ಕೋರ್ಟ್ ಮೆಟ್ಲೇರಿದೆ. ಕೋರ್ಟಲ್ಲಿ ಏನು ತೀರ್ಮಾನ ಕೊಡ್ತಾರೋ ನಾವು ಕಾಯ್ತಾ ಇದ್ದೀವಿ. ಸೊ ಇದರಿಂದ ಆರೋಪ ಮುಕ್ತರಾಗಿ ಬರಲಿ ಅಂತ ನಾವು ಕೇಳ್ಕೊತೀವಿ, ಭಗವಂತನ ಹತ್ರ ಕೇಳ್ಕೊತೀವಿ.